ಹಾಯ್ ಸ್ಟೂಡೆಂಟ್ಸ್, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಮತ್ತೆ ಅಗೇನ್ ಕಾಲ್ ಮಾಡಿದ್ದಾರೆ. ಅರೌಂಡ್ 300+ ಪೋಸ್ಟ್ ಕಾಲ್ ಆಗಿದೆ. ಒಂದು ಒಳ್ಳೆ ಅವಕಾಶ. SSLC ಯಾರು ಕಂಪ್ಲೀಟ್ ಆಗಿದೆ ಅವರು ಒಂದು ಆಲ್ಮೋಸ್ಟ್ ಕಾಮನ್ ಆಗಿ ಎಲ್ಲರದ್ದು SSLC ಆಗೇ ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಡಿ. ಒಂದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ಪರ್ಸೆಂಟೇಜ್ ಆದರೂ ಕೂಡ ಅಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಪರ್ಸೆಂಟೇಜ್ ಮೇಲೆ ತಗೊಳ್ಳಲ್ಲ, ಆದರೂ ಕಂಪೇರಿಟಿವ್ಲಿ ಒಂದೊಂದ್ಸಲ 25% ಅತಿ ಆ್ಯಡ್ ಅತಿ ಮಾಡ್ತಿರ್ತಾರೆ. ಸೊ ನೋಡೋಣ ಏನಿದೆ ಫುಲ್ ಡೀಟೇಲ್ ಆಗಿ ಎಲ್ಲ ಹೇಳ್ತೀನಿ ನಿಮಗೆ. ಸೊ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಕಂಪೇರ್ ಟು ಕಾನ್ಸ್ಟೇಬಲ್ ನಮ್ದು ಇದೆಯಲ್ಲ ಕರ್ನಾಟಕ ಕಾನ್ಸ್ಟೇಬಲ್ ಇದೆ, ಅದಕ್ಕಿಂತ ಎಕ್ಸಾಮ್ ಈಸಿ ಆಗಿರುತ್ತೆ, ಹೌದಾ? ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಎಕ್ಸಾಮ್ ತುಂಬ ಈಸಿ ಇರುತ್ತೆ. ಅದರಿಂದ ಯಾರು ಮಿಸ್ ಮಾಡೋಕೆ ಹೋಗಬೇಡಿ. ಆದಷ್ಟು ಬೇಗ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಏನೇನಿದೆ ನೋಡೋಣ ಬನ್ನಿ. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಿಮಗೆ 362 ಪೋಸ್ಟ್ ಇದಾವೆ, 362. ನೀವು ಆಲ್ ಇಂಡಿಯಾ ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು, ಹೌದಾ? ಸೊ ನೀವು ಬೆಂಗಳೂರು ಅಷ್ಟೇ ಅಪ್ಲೈ ಮಾಡ್ಕೋಬೇಕಂತೂ ಇಲ್ಲ. ಬೆಂಗಳೂರಲ್ಲಿ ಒಂದಷ್ಟು ಪೋಸ್ಟ್ ಇದಾವೆ, ಅಹಮದಾಬಾದ್, ಚೆನ್ನೈ. ಹೈಯೆಸ್ಟ್ ಪೋಸ್ಟ್ ಇರೋದು ಡೆಲ್ಲಿದಲ್ಲಿ 108, ಹೌದಾ? 108 ಪೋಸ್ಟ್ ಕಾಲ್ ಇದಾವೆ, ಅಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಬೆಂಗಳೂರು ನಿಮಗೆ ಅರೌಂಡ್ 7 to 4 ಪೋಸ್ಟ್ ಇದಾವೆ. ಭೋಪಾಲ್ 11 ಇದಾವೆ, ಚಂಡೀಗಢ 7 ಇದಾವೆ. ಸೊ ಅದು ಬಿಟ್ಟರೆ ಮತ್ತೆ ಇಟ್ನಾಗರಲ್ಲಿ 25 ಪೋಸ್ಟ್ ಇದಾವೆ. ಆಮೇಲೆ ಮುಂಬೈಯಲ್ಲಿ 22 ಪೋಸ್ಟ್ ಇದಾವೆ. ಸೊ ಅಪ್ಲೈ ಮಾಡೋಂಗೆ ಮಾಡಿ. ಆದರೆ ಒಳ್ಳೆಯ ಒಂದು ಅವಕಾಶ, ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನಿದೆ ನೋಡೋಣ. 362 ಪೋಸ್ಟ್ ಆಯಿತು. ಸೊ ನಿಮಗೆ ಸ್ಕೇಲ್ ಬಂದ್ಬಿಟ್ಟು ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಗ್ರೂಪ್ ಸಿ ಅಂತ ಕರೀತಾರೆ ಅದರಲ್ಲಿ ಇದನ್ನು, ಹೌದಾ? ನೆಕ್ಸ್ಟ್ ಪೇ ಸ್ಕೇಲ್ ಬಂದ್ಬಿಟ್ಟು 18,000 ಇಂದ 60,000ವರೆಗೂ ಸ್ಯಾಲ್ರಿ ಇರುತ್ತೆ. 60 ಅಂದರೆ 60 56,900, ಹೌದಾ? ಸೊ ಕಾಂತಿದೆ ಅನ್ಕೋತೀನಿ, ಜೂಮ್ ಮಾಡಿ. 56,900 ಆದರೆ ನಿಮಗೆ TID ಎಲ್ಲ ಕೂಡ ಅರೌಂಡ್ ಇನ್ನೂ ಜಾಸ್ತಿನೇ ಬರುತ್ತೆ. ಆ್ಯಂಡ್ 20% ಎಡಿಷನಲ್ ಬೇಸಿಕ್ ಪೇ ಅಂತ ಇರುತ್ತೆ. ಬೇಸಿಕ್ ಪೇ ಮೇಲೆ ಮತ್ತೆ ಅಡಿಷನಲ್ ಆಗಿ ನಿಮಗೆ ಗೌರ್ಮೆಂಟ್ ಅಲೌನ್ಸ್ ಅಂತ ಸಿಗುತ್ತೆ, ಹೌದಾ? ಸೊ ಈಗ ಒಂದು 50,000 ಸ್ಯಾಲರಿ ಇದೆ ಅಂದರೆ 20% ಅಂದರೆ ಅದೇ 20,000 ಆಯ್ತು, ಹೌದಲ್ವಾ? ಆ ಥರ 50,000 ಬೇಸಿಕ್ ಸ್ಯಾಲರಿ ಇರೋದು ಒಂದು 20 ಇರುತ್ತೆ. 20ಕ್ಕೆ ಒಂದು 20% ಅಡಿಷನಲ್ ಆಗಿ ಸಿಗುತ್ತೆ. ಅಷ್ಟೇ ಅಂದರೆ ನಿಮ್ಗೆ 10,000 ರಿಂದ 12,000 ರೂಪಾಯಿ ಸಿಗುತ್ತೆ, ಹೌದಾ? ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC ಆಗಿರಬೇಕು ಆರ್ ಈಕ್ವಲೆಂಟ್ ಎಜುಕೇಶನ್, ಹೌದಾ? SSLC ಈಕ್ವಲೆಂಟ್ ಯಾವುದೋ ಬೇರೆ ಇದ್ರು ಅದು ಕೂಡ ನಡೆಯುತ್ತೆ ಅಂತ, ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮತ್ತೆ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ಆಲ್ ಕ್ಯಾಂಡಿಡೇಟ್ಸ್ 550 ಇದ್ದೇ ಇರುತ್ತೆ. ಆ್ಯಂಡ್ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ ಜನರಲ್ EWS ಆ್ಯಂಡ್ OBC ಕ್ಯಾಟಗರೀಸ್ ಅವರಿಗೆ 100 ರೂಪೀಸ್ ಎಕ್ಸ್ಟ್ರಾ ಇದೆ ಅಷ್ಟೇ, ಹೌದಾ? ಸೊ 100 ರೂಪೀಸ್ ಎಕ್ಸ್ಟ್ರಾ ಇದೆ. ಪ್ಲಸ್ ಅವ್ರಿಗೆ ಏನಾಗುತ್ತೆ 550. ಟೋಟಲ್ ಎಷ್ಟಾಯಿತು? 650 ರೂಪೀಸ್ ಅವ್ರದ್ದು ಟೋಟಲ್ ಅಮೌಂಟ್ ಆಗುತ್ತೆ. ಯಾರಿಗಪ್ಪ ಅಂದರೆ ಮೇಲ್ ಕ್ಯಾಂಡಿಡೇಟ್ ಆಫ್ ಜನರಲ್ ಆ್ಯಂಡ್ EWS ಆ್ಯಂಡ್ OBC ಕ್ಯಾಟಗರೀಸ್, ಹೌದಾ? ಸೊ ಅವ್ರಿಗೆ ಮಾತ್ರ ಎಷ್ಟು 650 ಆಗುತ್ತೆ. ಉಳಿದವ್ರಿಗೆ 500 ರೂಪೀಸ್, 550, ಹೌದಾ? ಸೊ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಇರಲ್ಲ. ಸೊ ನೆಕ್ಸ್ಟ್ ನೀವು ಬಂದ್ಬಿಟ್ಟು ಇಲ್ಲಿ ಇದು ಸ್ವಲ್ಪ ನೋಡೋಣ. ಅದೇ 2 ಪೇಜ್ ಆಪರೇಟ್ ಜಾಸ್ತಿ ಏನಿಲ್ಲ. ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮಲ್ಲಿ ಏನೋ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರಪ್ಪ, ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಇದೇ ಥರ ಜೆನ್ಯೂನ್ ಆಗಿರೋ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. IT, ನಾನ್ IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಬೇಕಾದಿರಲಿ ನಿಮಗೆ ಆದಷ್ಟು ಬೇಗ ಜಾಬ್ ಅಪ್ಡೇಟ್ಸು ಸಿಗುತ್ತೆ. ಆದಷ್ಟು ಬೇಗ ಗ್ರೂಪಲ್ಲಿ ಹೋಗಿ ಜಾಯ್ನ್ ಆಗಿ, ಹೌದಾ? ಸೊ ನೋಡೋಣ ಬನ್ನಿ. 18 to 25 ಇಯರ್ಸ್ ಏಜ್ ಆಗಿರಬೇಕು. ಆ್ಯಸ್ ಆನ್ 14/12/2025 ಒಳಗಡೆ, ಹೌದಾ? 14/12/2025 ಒಳಗಡೆ ಅವರಿಗೆ 25 ಅಷ್ಟೇ ಇರಬೇಕು, ಹೌದಾ? ದಾಟ್ ಆದರೂ ಹೋಗಲ್ಲ, 18 ಕೆಳಗಿದ್ರೂ ಹೋಗಲ್ಲ, ಹೌದಾ? ಸೊ ಆ್ಯಸ್ ಆನ್ 14/12/2025 ಒಳಗಡೆ ಅವ್ನು 25 ಇಯರ್ ಇರಬೇಕು. 25 ಇಯರ್ ಒಂದೇ ದಿನ ಆದರೂ ಹಾಕಕ್ಕೆ ಹೋಗ್ಬಿಡಿ, ಕನ್ಸಿಡರ್ ಆಗಲ್ಲ. ಸೊ SC ST ದವರಿಗೆ 5 ಇಯರ್ ಏಜ್ ರಿಲ್ಯಾಕ್ಸೇಷನ್ ಇದೆ, ಹೌದಾ? ನೆಕ್ಸ್ಟು ಆರ್ಮಿ ಅವ್ರಿಗೆ ಕೂಡ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವರಿಗೆ 40 ಇಯರ್ಸ್ ತನಕ ಅಪ್ಲೈ ಮಾಡ್ಕೋಬೋದು. ಆಮೇಲೆ ದ ಏಜ್ ರಿಲ್ಯಾಕ್ಸೇಬಲ್ ಅಪ್ ಟು 35 ಇಯರ್ಸ್ UR. ಜನರಲ್ದವ್ರಿಗೆ 35 ಇಯರ್ಸು. SC ST ಆಗಿದ್ರೆ ಅವ್ರಿಗೆ 40 ಇಯರ್ಸ್, ಹೌದಾ? OBC ಆ್ಯಂಡ್ SC ST, ಹೌದಾ? ಸಾರಿ, OBC ಕ್ಯಾಂಡಿಡೇಟ್ 38 ಇಯರು. ಇಲ್ಲಿ ನೋಡಿ, ಫಸ್ಟ್ ಒಂದು ಹೇಳ್ತೀನಿ ನೋಡಿ. ಏಜ್ ರಿಲ್ಯಾಕ್ಸೇಷನ್ ಅಪ್ ಟು 35 ಇಯರ್ಸ್ UR. ಜನರಲ್ದವ್ರಿಗೆ 35 ಇಯರ್ಸ್ ಆಗಿರಬೇಕು. ಆ್ಯಂಡ್ OBC ಅವರಿಗೆ 38 ಇಯರ್ಸು. ಆ್ಯಂಡ್ SC ST ಆಗಿದ್ದರೆ 40 ಇಯರ್ಸ್ ತನಕ ಅವರು ಅಪ್ಲೈ ಮಾಡ್ಕೋಬೋದು, ಹೌದಾ? ಸೊ ಅವ್ರಿಗೊಂದು ಒಳ್ಳೆ ಅವಕಾಶ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬನ್ನಿ, ಇಲ್ಲಿದೆ ಎಕ್ಸಾಮ್, ಹೌದಾ? ಮೇನ್ ಬರೋದು ಎಕ್ಸಾಮಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ 4 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಜನರಲ್ ಅವೇರ್ನೆಸ್ಸು 40 ಮಾರ್ಕ್ಸು, ಕ್ವಾಂಟಿಟೇಟಿವ್ 20 ಮಾರ್ಕ್ಸು, ನ್ಯೂಮರಿಕ್ ಆ್ಯಂಡ್ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ಆ್ಯಂಡ್ ರೀಸನಿಂಗಲ್ಲಿ 20 ಮಾರ್ಕ್ಸು, ಇಂಗ್ಲೀಷ್ ಲ್ಯಾಂಗ್ವೇಜು 20 ಮಾರ್ಕ್ಸು. ಟೋಟಲ್ 100 ಮಾರ್ಕ್ಸು. 1 ಅವರ್ ಟೈಮ್ ಇರುತ್ತೆ. ಇದು ಟೈರ್ 1 ಎಕ್ಸಾಮು. ಟೈರ್ 2 ಎಕ್ಸಾಮಲ್ಲಿ
ಎಕ್ಸಾಮ್ ಕೂಡ ಅಷ್ಟೇ ಚೆನ್ನಾಗಿದೆ, 2 ಸಲ ಎಕ್ಸಾಮ್, ಹೌದಾ. SSLC ಮೇಲೆ ಆದರೂ ಕೂಡ 2 ಟೈರ್ ಎಕ್ಸಾಮ್ ಇರುತ್ತೆ. ಸೊ ಈ ಸ್ವಲ್ಪ ಓದಬೇಕಷ್ಟೇ, ಹೌದಾ. ಇದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತೆ ಇಂಗ್ಲೀಷ್ ಮೇಲೆ, ಹೌದಾ. ಡಿಸ್ಕ್ರಿಪ್ಟಿವ್ ಅಂದರೆ ಬರೆಯೋದು ಎಕ್ಸಾಮ್, ಹೌದಾ. ಸೊ ನೀವು ಬರೀಬೇಕಿರುತ್ತೆ, ಇಂಗ್ಲೀಷಲ್ಲಿ ಬರಬೇಕು. ವೊಕ್ಯಾಬ್ಯುಲರಿ ಇರುತ್ತೆ, ಆಮೇಲೆ ಗ್ರಾಮರ್ ಇರುತ್ತೆ, ಸೆಂಟೆನ್ಸ್ ಇರುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಇರುತ್ತೆ, ಸಿನೋನಿಮ್ಸ್ ಇರುತ್ತೆ, ಆಮೇಲೆ ಕರೆಕ್ಟ್ ಯೂಸೇಜ್ ಆಫ್ ದಿ ಎಕ್ಸೆಟ್ರಾ, ಆಮೇಲೆ ಬೇರೆ ಬೇರೆ ಇಂಗ್ಲೀಷಲ್ಲಿ ಇರುತ್ತೆ, ಹೌದಾ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜು ನೀವು ಬರೆಯೋದಿರುತ್ತೆ ಸೆಕೆಂಡ್ ಪೇಪರಲ್ಲಿ, ಮಲ್ಟಿಪಲ್ ಚಾಯ್ಸ್ ಎಲ್ಲ ಈಗಲೇ ಇರ್ತದೆ, ಹೌದಾ. ಸೊ ಇಷ್ಟೆಲ್ಲ ಯಾರಿಗಾರ ಇಂಗ್ಲೀಷಲ್ಲಿ ಜಾಸ್ತಿ ನಾಲೆಜ್ ಇದ್ದರೆ ಅವ್ರು ಅಪ್ಲೈ ಮಾಡ್ಕೋಬೋದು, ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಥ್ರೂ SBI ಚಾನಲ್ ಜನರೇಟೆಡ್ ಲಾಸ್ಟ್ ಡೇ ಆಫ್ ದಿ ಕ್ಲೋಸಿಂಗ್ ಡೇಟ್ 16/12/2025 ಒಳಗಡೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಹೌದಾ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಇದಿರೋದು ಕ್ಲೋಸಿಂಗ್ ಡೇಟು 14/12/2025 ಒಳಗಡೆ ಅಪ್ಲಿಕೇಶನ್ ಹಾಕಿರಬೇಕು. ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಒಂದು 2 ಡೇಸ್ ಟೈಮ್ ಎಕ್ಸ್ಟ್ರಾ ಇರುತ್ತೆ. ಅದು ಕೂಡ ನಿಮಗೆ ಡ್ಯೂರಿಂಗ್ ದ ಬ್ಯಾಂಕಿಂಗ್ ಕ್ಲೋಸಿಂಗ್ ಅವರ್ಸ್, ಬ್ಯಾಂಕ್ ಕ್ಲೋಸ್ ಆಗೋ ಅವರ್ಸಲ್ಲಿ ಮಾತ್ರ ಪೇಮೆಂಟ್ ಆಗಿರಬೇಕು, ಹೌದಾ. ಅದಾದ್ಮೇಲೆ ಆದರೆ ಆಗಲ್ಲ ಅಂತ ಹೇಳಿದೆ, ಹೌದಾ. ಸೊ ನೀವು ಅಪ್ಲೈ ಮಾಡಬೇಕಂದ್ರೆ www.mha.gov.in ನಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 14/12 ಹೌದಾ ಟಿಲ್ 23:59 ಮೀನ್ಸ್ ಅವರ್ಸ್, ಹೌದಾ. ಸೊ ಅಂದರೆ ಅವತ್ತು ನೈಟ್ ಮಿಡ್ನೈಟ್ವರೆಗೂ ಟೈಮ್ ಇದೆ ಅಪ್ಲೈ ಮಾಡಲಿಕ್ಕೆ. ಸೊ ಇಷ್ಟು ಇದ್ರ ಡೀಟೇಲ್ಸ್ ಇರೋದು. ಯಾರು ಅಪ್ಲೈ ಮಾಡ್ತಾರೋ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಹೌದಾ. ಸೊ ಅಪ್ಲೈ ಮಾಡಬೇಕಂದ್ರೆ ಅದ್ರ ವೆಬ್ಸೈಟು www.mha.gov.in, ಹೌದಾ. ಸೊ ಇದರಲ್ಲಿ ಅಪ್ಲೈ ಮಾಡಬೇಕು. ಸೊ ಆದಷ್ಟು ಬೇಗ ಯಾರು ಅಪ್ಲೈ ಮಾಡಿದ್ರು ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಸೊ ಏನಾದ್ರು ಇದೇ ಥರ ಜೆನ್ಯೂನ್ ಆಗಿ ನೀವು ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಫೇಸ್ಬುಕ್ ಆದರೂ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್.